ಕಾಪಿನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಮಾಣಿಕ್ಯದರ. ಈ ಮಾಣಿಕ್ಯದರೆ ಕಳೆದ ವಾರ ಏನಂದರೆ ಒಂದು ಕೇರಳ ಮೂಲದ ಒಂದು ಪ್ರವಾಸಿ ಏನಂದರೆ ಶ್ರೀನಂದ್ ಅವರು ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಹೇಳಿ ಒಂದು ಪೊಲೀಸ್ ಇಲಾಖೆ ಒಂದು ಪ್ರಾಥಮಿಕ ವರದಿ ಈಗ ಬಂದಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಹಾಗೂ ಮತ್ತು ಪೊಲೀಸ್ ಇಲಾಖೆ ಈಗ ಒಂದು ಹೈ ಅಲರ್ಟ್ ಆಗಿರುವಂಥದ್ದು. ಈಗ ಇಲ್ಲಿ ನಾವು ಈಗ ಚಿಕ್ಕಮಗಳೂರಿನ ಜಿಲ್ಲೆಯ ಮಾಣಿಕ್ಯದಾರ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಏನಂದರೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ಕೈಗೊಂಡಿರುತ್ತೋ ಪ್ರತಿ ಠಾಣೆಯಿಂದಲೂ ಕೂಡ ಒಬ್ಬೊಬ್ಬ PSI ಹಾಗೂ ಮತ್ತು 3-4 ಜನ ಪೊಲೀಸರನ್ನ ಈ ಪ್ರದೇಶದಲ್ಲಿ ಒಂದು ನಿಲ್ಲಿಸಿ ಒಂದು ಕಾವಲನ್ನು ಕಾಯ್ತಾ ಇರುವಂಥದ್ದು. ಕಾರಣ ಏನಂದರೆ ಕಳೆದ ಒಂದು ವಾರದ ಹಿಂದೆ ಕೇರಳ ಮೂಲದವರು ಒಂದು ಪ್ರವಾಸಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಶ್ರೀನಂದ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋ ಒಂದು ಶಂಕೆಯಲ್ಲಿ ಈಗ ಏನಂದರೆ ಪೊಲೀಸ್ ಭದ್ರತೆಯನ್ನು ನೀಡಿರುವಂಥದ್ದು. ಇಲ್ಲಿ ಯಾವುದೇ ಕೂಡ ಒಂದು ಅನಾಹುತವನ್ನು ಆಗಬಾರ್ದು ಮತ್ತು ಜಿಲ್ಲಾಡಳಿತಕ್ಕೆ ಯಾವುದೇ ಕೂಡ ಒಂದು ಮಾಹಿತಿ ಒಂದು ಹಿನ್ನೆಲೆಯಲ್ಲಿ ಏನಂದರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಈ ಹಿಂದೆ ಏನಂದರೆ ದತ್ತಪೀಠದಲ್ಲಿ ಈಗಾಗಲೇ ಒಂದು ಉಪ ಠಾಣೆ ಇದೆ, ಅಲ್ಲಿ ಒಂದು ಪ್ರವಾಸಿಗರಿಗೆ ಒಂದು ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಆದ ನಂತರ ಏನಂದರೆ ಈ ಒಂದು ಶ್ರೀನಂದ ಪ್ರಕರಣ ಆದ ನಂತರ ಏನಂದರೆ ಇಲ್ಲಿ ಒಂದು ಭದ್ರತೆಯನ್ನು ಪೊಲೀಸ್ ಇಲಾಖೆ ಒಂದು ಕೈಗೊಂಡಿರುವಂಥದ್ದು. ಇಲ್ಲಿ ಬರುವ ಪ್ರವಾಸಿಗರಿಗೆ ಒಂದು ಮುಂಜಾಗ್ರತಾ ಕ್ರಮದ ಸಲುವಾಗಿ ಒಂದು ತಿಳುವಳಿಕೆ ಹೇಳುವಂಥದ್ದು. ಮತ್ತು ಇಲ್ಲಿ ಒಂದು ಗುಡ್ಡಗಾಡು ಪ್ರದೇಶ ಇರ್ತದೆ ಮತ್ತು ಇಲ್ಲಿ ಯಾವುದೇ ಒಂದು ಅನಾಹುತ ಒಂದು ಸೆಲ್ಫಿ ಮಾಡೋಕ್ಕೊಂದು ಸಂದರ್ಭದಲ್ಲೂ ಅನಾಹುತ ಆಗುವ ಒಂದು ಸಾಧ್ಯತೆ ಇರುವುದರಿಂದ ಪ್ರವಾಸಿಗರಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಒಂದು ಮಾಹಿತಿಯನ್ನು ನೀಡುವಂಥದ್ದು. ಮತ್ತು ಪ್ರವಾಸಿಗರು ಒಂದು ವೇಳೆ ಒಂದು ಉದ್ದಟತನವನ್ನು ತೋರಿದರೆ ಅವರಿಗೆ ಒಂದು ಕಾನೂನು ಮೂಲಕ ಏನಂದರೆ ಅವರಿಗೆ ಒಂದು ದೂರನ್ನು ಕೂಡ ಪಡೆದುಕೊಂಡು ಅವರಿಗೆ ಒಂದು ಕಾನೂನು ಅರಿವನ್ನು ಕೂಡ ಮೂಡಿಸುವ ಒಂದು ಎಲ್ಲ ಇಲಾಖೆ ಪೊಲೀಸ್ ಇಲಾಖೆ ಈಗ ಮಾಡ್ತಾ ಇರುವಂಥದ್ದು. ಕಳೆದ ಒಂದು 3-4 ದಿನದಿಂದಲೂ ಕೂಡ ಏನಂದರೆ ಇಲ್ಲಿ ಒಂದು ಪ್ರವಾಸಿಗರು ಈಗ ಬೇಸಿಗೆ ರಜೆ ಇರೋದರಿಂದ ವಿಪರೀತವಾಗಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಈಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಏನಂದರೆ ಪ್ರತಿ ಜಿಲ್ಲೆಯ ಒಂದು ಪೊಲೀಸ್ ಠಾಣೆಯಿಂದ ಪ್ರತಿದಿನ ಏನಂದರೆ ಒಬ್ಬೊಬ್ಬ PSI ಮತ್ತು ಪೊಲೀಸರನ್ನ ಇಲ್ಲಿ ನಿಯೋಜನೆಯನ್ನು ಮಾಡಿ ಇಲ್ಲಿ ಒಂದು ಭದ್ರತೆಯನ್ನು ಕೈಗೊಳ್ಳುವಂಥದ್ದು. ಈಗ ಏನಂದರೆ ಇಲಾಖೆ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿರುವಂಥದ್ದು. ಯಾಕಂತ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಗೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಈಗ ಏನಂದರೆ ಇಲ್ಲಿ ಪ್ರವಾಸಿಗರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಮತ್ತು ಅನಾಹುತ ಆಗಬಾರ್ದು ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಯಾವುದೇ ಒಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಸಲುವಾಗಿ ಏನಂದರೆ ಪೊಲೀಸ್ ಇಲಾಖೆ ಈಗ ಒಂದು ಬಿಗಿ ಭದ್ರತೆಯನ್ನು ನೀಡಿರುವಂಥದ್ದು. ಒಟ್ಟಾರೆಯಾಗಿ ಏನಂದರೆ ಯಾವಾಗ ಕೇರಳದ ಪ್ರವಾಸಿ ಶ್ರೀನಂದ್ ಅವರ ಆತ್ಮಹತ್ಯೆ ಪ್ರಕರಣ ಒಂದು ನಡೀತು ಆ ನಂತರ ಏನಂದರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದು ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಮಹಾರಾಜರು ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು.